Hello friends, good morning. Today 6th August 2026. ಇವತ್ತು ತುಂಬ ಇಂಪಾರ್ಟೆಂಟ್ ವಿಡಿಯೋ ಮಾಡ್ತಾ ಇದ್ದೀನಿ. SIR ಬರೀ 2 ದಿನ ಉಳಿದಿದೆ, 3 ದಿನ ಅಂತ ಹೇಳಿ 6th, 7th ಆ್ಯಂಡ್ 8th. ತುಂಬ ಗೊಂದಲ ಉಂಟಾಗಿದೆ. ಅದರ ಸಂಬಂಧ ನಾನು ನಿಮಗೆ ಇಲ್ಲಿ ಇವತ್ತು ಎಷ್ಟು ಹೋಟೆಲ್ ಡಿಲೀಟ್ ಆಗ್ತಾ ಇದ್ದಾವೆ ಅಂಥೇಳಿ ಅದಕ್ಕೊಂದು ಅದಕ್ಕೆ ರೀಜನರೇಟ್ ಹೇಗೆ ಮಾಡಬೇಕು ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದೀವಿ ನಿಮಗೆ. ಸೊ ವಿಡಿಯೋ ಎಂಡ್ ತನಕ ನೋಡಿ ಬ್ರದರ್ಸ್, ತುಂಬಾ ಇಂಪಾರ್ಟೆಂಟ್ ಇದೆ. ಈಗೇನಾದ್ರು ನಿಮ್ದು ಹೋಟೆಲ್ ಏನಾದ್ರು ಡಿಲೀಟ್ ಆಗಿದ್ದರೆ ನೀವು ಮತ್ತೆ ಹೊಳೆ ಈ ಕಚೇರಿ ಆ ಕಚೇರಿ ಕೋರ್ಟ್ ಅಂತ ಅಲೆದಾಡಬೇಕಾಗುತ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಪ್ಲೀಸ್ ಲಿಸನ್ ಕೇರ್ಫುಲಿ. ಈಗ ಆಲ್ರೆಡಿ 1,10,00,000 ಮಾರ್ಕ್ ಆಗಿದ್ದಾವೆ ASDDO ಅಂತ ಹೇಳಿ ಹೋಟರ್ಸ್. ಸೊ ಮತ್ಲಬ್ ಅಬ್ಸೆಂಟ್ ಅಂದರೆ BLO ಮನೆಗೆ ಹೋಗಿದಾಗ ಅವ್ರು ಸಿಕ್ಕಿರೋದಿಲ್ಲ, ಮನಿ ಬಂದಿರುತ್ತದೆ, ಅಬ್ಸೆಂಟ್ ಅಂತ ಮಾರ್ಕ್ ಮಾಡಿದ್ದಾರೆ. ಸೆಕೆಂಡ್ ಶಿಫ್ಟೆಡ್ ಅಂಥೇಳಿ ಮನೆಗೆ ಹೋಗಿರ್ತಾರೆ, ಅದ್ರ ಮನೆ ಬೇರೆ, ಆ ಮನೆಯಲ್ಲಿ ಬೇರೆಯವ್ರು ಇರ್ತಾರೆ, ಮತ್ಲಬ್ ಬಾಡಿಗೆದಿಂದ ಇರ್ಬೋದು, ಅವ್ರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ದ್ಯಾಟ್ ಇಸ್ ಕಾಲ್ಡ್ ಶಿಫ್ಟೆಡ್ದಾಗ ಏನಾಗ್ತದೆ, ಜಾಬ್ ಹೋಲ್ಡರ್ಸ್ ಮ್ಯಾಕ್ಸಿಮಮ್ ಇಲ್ಲಿಂದ ಅಲ್ಲೇ ಊರಿಂದ ಊರು ಹೋಗ್ತಾ ಇರ್ತಾರೆ. ಅದ್ರ ಶಿಫ್ಟೆಡಲ್ಲಿ ಏನು ಸಮಸ್ಯೆ ಇದೆ ಅದು ನಿಮ್ಗೆ ಮುಂದೆ ಹೇಳ್ತೀನಿ, ಏನು ಪ್ರಾಬ್ಲಮ್ ಆಗಿದೆ ಅಂಥೇಳಿ. ನೆಕ್ಸ್ಟ್ ಡಿ ಅಂದ್ರೆ ಒಂದು ಡಿ ಅಂದರೆ ಡೆತ್, ಒಂದು ಡೂಪ್ಲಿಕೇಟ್, ಒಂದು ಅದರ್ಸ್ ಅಂದ್ರೆ ಕಂಡೀಷನ್. ಈಗ ನಮ್ಗಂತೂ ಜಾಸ್ತಿ ತಿಳಿದಿರ ಯಾರು ಫಾರ್ಮ್ ಕೊಡೋದಿಲ್ಲ, ಯಾರು ಸೈನ್ ಮಾಡೋದಿಲ್ಲ ಅಂಥವ್ರಿಗೆ ಅದರ್ಸ್ದಲ್ಲಿ ಇಟ್ಟಿದ್ದಾರೆ ಸದ್ಯ. ಈಗ ನಾವು ASDDO ಬಗ್ಗೆ ತುಂಬ ಇದರಲ್ಲಿ ಚರ್ಚೆ ಮಾಡೋದು, ಡೀಪಾಗಿ ಚರ್ಚೆ ಮಾಡೋದು. ಇಲ್ಲಿ ನೋಡಿ, ನಾವು ದಿನ ಏನು ಕೇಳ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಫಸ್ಟ್ ಯಾವಾಗ SR ಚಾಲು ಆದಾಗಿಂದ ಜುಲೈ 22ಗೆ ಒಂದು ನ್ಯೂಸ್ ಬಂತು, 48 lakh ಕರ್ನಾಟಕ ಹೋಟರ್ಸ್ ಆರ್ ಫ್ಲ್ಯಾಗ್ಡ್ ಫಾರ್ ಡಿಲೀಷನ್ ಅಂತ ಹೇಳಿ. ಸೊ ಈ ಇಟ್ ವಾಸ್ ಎಲ್ಲ ಕೂಡಿಸಿ ASDDOದಲ್ಲಿ ಕೂಡಿಸಿ 47 lakhs ಅಂತೇಳಿ ಒಂದು ನೋಡಿ. ದಿಸ್ ಈಸ್ ಆನ್ ಜುಲೈ 22. ನೆಕ್ಸ್ಟ್ ಏನಾಯ್ತು ಫ್ರೆಂಡ್ಸ್, ಇಲ್ಲೇ ನೋಡಿ, ಮತ್ತೊಳ್ಳೆ ಇನ್ನೊಂದು ನ್ಯೂಸ್ ಬಂತು. ನೆಕ್ಸ್ಟ್ 29th ಜುಲೈ, ಇಲ್ಲಿ ನೋಡಿ 29th ಜುಲೈ 2026, ಅಲ್ಲೇನಾಯಿತು 79.75 lakhs ASDDO. ಇದು ದಿನ ಏರ್ತಾನೆ ಹೋಯ್ತಿದ್ದು, ದಿನ 42 ಬಂತು, 70 ಬಂತು, 79 lakh ಅಂಥೇಳಿ ಬಂತು. ನೆಕ್ಸ್ಟ್ ಇದಾದ ನಂತರ ಮತ್ತೆ ಇನ್ನೊಂದು ನೋಡು ನ್ಯೂಸ್ ನಾವು 79 ಆದಮೇಲೆ ಇಲ್ಲೇ ನೋಡಿ, ದಿಸ್ ಇಸ್ ಆನ್ 1st August 2026, 91.8 lakhs ವೋಟರ್ಸ್ ವಿಲ್ ಬಿ ಎಕ್ಸ್ಕ್ಲೂಡೆಡ್ ಅಂಥೇಳಿ ಇನ್ನೊಂದು ನ್ಯೂಸ್ ಬಂತು. ಆದರೆ ಫೈನಲಲ್ಲಿ ಏನಾಯ್ತು ಇಲ್ಲೇ ನೋಡಿ, ಫೈನಲ್ ನಿಮ್ಗೆ ತೋರಿಸ್ತೀನಿ. ಇಲ್ಲೇ ನೋಡಿ, 1 ಕೋಟಿ ದಾಟಿದ ASDDO ಮತದಾರ ಅಂದ್ರೆ ಅಬ್ಸೆಂಟ್, ಸೇಮ್ ನಿನ್ನೆ ತೋರಿಸಲ್ಲ, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಆ್ಯಂಡ್ ಅದರ್ಸ್. ಇಲ್ಲೇ ಸುಮಾರು ಇಲ್ಲೇ ನೋಡಿ 15 ಲಕ್ಷ ಜನ ಪತ್ತೆ ಆಗಿಲ್ಲ ಅಂದರೆ ಅಬ್ಸೆಂಟ್ ಇದ್ದಾರೆ, 63 ಲಕ್ಷ ಜನ ಶಾಶ್ವತವಾಗಿ ಶಿಫ್ಟ್ ಆಗಿದ್ದಾರೆ. ಇದು 3.9 ಲಕ್ಷ ಸಿಕ್ಕಿದ್ದಾರೆ, ಬೆಟ್ಟಾಗಿದ್ದಾರೆ, ಆದರೆ ದೇ ಹ್ಯಾವ್ ನಾಟ್ ಸೈನ್ಡ್ ದಿ ಇನ್ಯುಮರೇಷನ್ ಫಾರ್ಮ್. ಲಿವ್ ಅಬೌಟ್ ದಿಸ್. ಡೆತ್ ಮತ್ತು ಡೂಪ್ಲಿಕೇಟ್ ಅದೇನು ಜಾಸ್ತಿ ವಿಷಯ ಇಲ್ಲ, ಯಾಕಂದ್ರೆ ಇವ್ರು ಬೇರೆ ಕಡೆ ಶಿಫ್ಟ್ ಆಗಿ ಅಲ್ಲೇ ತಮ್ಮದು ಇನ್ಯುಮರೇಷನ್ ಫಾರ್ಮ್ ತುಂಬಿದ್ದಾರೆ. ಡೆತ್ ಇದ್ದವರು ಡೆತ್ ಅಂತ ಹೇಳಿ, ಅವರ ಫ್ಯಾಮಿಲಿ ಮೆಂಬರ್ಸ್ ಡೆತ್ ಅಂತೇಳಿ ಬರ್ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಅದೂ ಇಲ್ಲ, ಸೈನ್ ಮಾಡಿಲ್ಲ, ಇದು ಪ್ರಾಬ್ಲಮ್ ಇಲ್ಲ. ನಮಗೆ ಪ್ರಾಬ್ಲಮ್ ಬರ್ತಾ ಇರೋದು ಇಲ್ಲೇ ಅಬ್ಸೆಂಟಿ ಆ್ಯಂಡ್ ಶಿಫ್ಟೆಡ್ ಈಸ್ ನಾಟ್ ಕಾಲ್ಡ್ ಎಸ್ ಎ ಡಿಲೀಷನ್. ಸೊ ಪರ್ಮನೆಂಟ್ಲಿ ಶಿಫ್ಟ್ ಅಂತ ಹೇಳಿದ್ರೆ ಇವರು ಮಾರ್ಕ್ ಮಾಡ್ಬೇಕಂದ್ರೆ ಪರ್ಮನೆಂಟ್ ಡಿಲೀಷನ್ ಅವ್ರು ಬೇರೆ ಕಡೆ ಶಿಫ್ಟ್ ಆಗಿರಬೇಕು ಎಲ್ಲರೂ, ಅದಕ್ಕೆ ನೀವು ಡೂಪ್ಲಿಕೇಟ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಡಿಲೀಷನ್ಗೆ ಆಸ್ಪದನೆ ಅಂತೂ ಇಲ್ಲ. ಸೊ ಲೆಟ್ಸ್ ಈ ಮ್ಯಾಟರ್ದು ಹೋಗೋದು ಬೇಡ. ಸದ್ಯ ನಾವು ರೀಜನರೇಟ್ ಹೆಂಗೆ ಮಾಡಬೇಕಂತ ನೋಡ್ಕೊಳ್ಳೋಣ. ಇದು ಲಾಸ್ಟ್ ನೋಡಿ, ಇದು ನಾವು ನ್ಯೂಸ್ ನೋಡಿದ್ವಿ, ಇದು ಪರ್ಮನೆಂಟ್ ಇದು ನೋಡಿ. ಡೈರೆಕ್ಟ್ಲಿ CEO ಕರ್ನಾಟಕ ಏನು ಹೇಳ್ತಿದ್ದಾರೆ, 20% ಆಫ್ ಇಲೆಕ್ಟರ್ಸ್ ವಿಲ್ ಬಿ ಡಿಲೀಟ್. ಏನು 5ರಾಗ ಒಬ್ಬರ ಹೋಟೆಲ್ಸಿಂದ ಡಿಲೀಟ್ ಆಗ್ತಾರೆ ಅಂತೇಳಿ. ಸುಮಾರು 5.5 ಕೋಟಿ ಹೋಟರ್ಸ್, 5,54 ಏನಿತ್ತಲ್ಲ, ಅಲ್ಲೇ 1.10 ಇವರು ಡಿಲೀಟ್ ಆಗ್ತಾರೆ ಅಂತೇಳಿ. ಈಗ ಇವತ್ತು ಗಂಭೀರ ವಿಷಯ ಏನಂತ ಹೇಳಿದ್ರೆ, ನಮ್ಮ ಕಡೆ ಏನು 3 ದಿನ ಟೈಮ್ ಉಳಿದಿದೆ. ಈಗ ಅದನ್ನು ಯಾರು ನಮ್ಮಲ್ಲಿ ಡಿಲೀಟ್ ಆಗ್ಯಾರ ಮೊದಲು ನೋಡ್ಕೊಳ್ಳೋದು, ಆಮೇಲೆ ನಮ್ಗೆ ಪರಿಚಯ ಇದ್ದವರು ಅವ್ರಿಗೆ ರೀಜನರೇಟ್ ಮಾಡ್ಕೊಳ್ಳೋದು. ಓಕೆ ಫ್ರೆಂಡ್ಸ್, ಎಂಡ್ ತನಕ ಇರಿ, ನಾವು ಇಲ್ಲಿ ತೋರಿಸ್ತೀವಿ. ಫಾರ್ ಎಕ್ಸಾಂಪಲ್
ಹೇಗೆ ಚೆಕ್ ಮಾಡಬೇಕು ನಮ್ಮ ಹೆಸರು ಡಿಲೀಟ್ ಆಗಿದೆ ಅಂತ ಹೇಳಿ ಹೇಗೆ ಚೆಕ್ ಮಾಡಬೇಕು? ಸೊ ಗೂಗಲ್ ಕ್ರೋಮಿಗೆ ಹೋಗಿ ಜಸ್ಟ್ ಟೈಪ್ CEO.karnataka.in ಕರ್ನಾಟಕ.in ಇಲ್ಲಿ ನೋಡಿ CEO.Karnataka. ಈ ಫಸ್ಟ್ ಸ್ಕ್ರೀನ್ ಬರ್ತದೆ. ಈ ಫಸ್ಟ್ ಸ್ಕ್ರೀನ್ದಲ್ಲಿ ನಿಮ್ಗೆ ಇಲ್ಲಿ ನೋಡಿ ನೀವು ಅಂತ ಹೇಳಿ ಹಾಕಿದ್ದಾರೆ ASDDO ಲಿಸ್ಟ್. ASDDO ಸೇಮ್ ನಾ ಆಗಿ ತೋರಿಸಿದಲ್ಲ ಅದ ಲಿಸ್ಟ್ ಇದೆ, ಇಲ್ಲಿ ಅಪ್ಡೇಟ್ ಆಗಿದೆ. ಈ ಲಿಸ್ಟ್ ಫ್ರೆಂಡ್ಸ್ ಡೈಲಿ ಸಂಜೆಗೆ ಅಪ್ಲೋಡ್ ಆಗ್ತದೆ. ಡೈಲಿ ಸಂಜೆ ಅಪ್ಲೋಡ್ ಆಗ್ತದೆ, ಆ್ಯಡ್ ಆಗ್ತಿರ್ತದೆ. ಯಾರು ರಿಜನರೇಟ್ ಮಾಡಿದ್ರೆ ಅವ್ರ ಹೆಸರು ಹೋಗ್ತಿರ್ತದೆ, ಯಾರು ಮತ್ತೆ ಹೊಸದಾಗಿ ಪರ್ಮನೆಂಟ್ ಶಿಫ್ಟ್ ಆಗಿದ್ದಾರೆ ಅದಿಷ್ಟು ಮತ್ಲಬ್ ಡೈಲಿ ಇದು ಅಪ್ಡೇಟ್ ಆಗ್ತಾ ಇರ್ತದೆ. ಸೊ ಪ್ರತಿ ಡಿಸ್ಟಿಕ್ಕಿಗೆ ಒಂದು ಲಿಂಕ್ ಕೊಟ್ಟಿದ್ದಾರೆ ನೋಡಿ. ಐ ವಿಲ್ ಸೆಲೆಕ್ಟ್ ಹಿಯರ್ ಫಾರ್ ಧಾರವಾಡ ಆ್ಯಂಡ್ ದಿಸ್ ಇಸ್ ಓಪನ್ ಡಾಕ್ಯುಮೆಂಟ್, ಇಟ್ ಇಸ್ ನಾಟ್ ಎನಿ ಪ್ರೈವೇಟ್ ಡಾಕ್ಯುಮೆಂಟ್. ಸೊ ಐ ವಿಲ್ ಶೋಯಿಂಗ್ ಯು ಡೈರೆಕ್ಟ್ಲಿ. ಸೊ ಧಾರವಾಡ ಅಂತ ಹೇಳಿ ನಾವು ಇಲ್ಲಿ ಸೆಲೆಕ್ಟ್ ಮಾಡಬಹುದು ಧಾರವಾಡ ಅಂತ ಹೇಳಿ. ಇಲ್ಲಿ ಧಾರವಾಡದಾಗ ಎಷ್ಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ ಬ್ರದರ್ಸ್ ಎಲ್ಲ ನಿಮಗೆ ಇಲ್ಲಿ ತೋರಿಸ್ತದೆ. ಇಲ್ಲಿ ನೋಡಿ, ಇದು ಕುಂದಗೋಳ್ದು, ಇದು ನವಲ್ಗುಂದು. ದಿಸ್ ಇಸ್ ASDDO ಲಿಸ್ಟ್. ನಾವೇನು ಮಾಡೋಣ, ಐ ವಿಲ್ ಗೋ ಟು 74 ಧಾರವಾಡ. ಇಲ್ಲಿ ಸೆಲೆಕ್ಟ್ ಮಾಡ್ತೇನೆ ಫೋಲ್ಡರ್ ಮೇಲೆ. ತೋ 74 ಹುಬ್ಳಿ ಧಾರವಾಡ ವೆಸ್ಟ್ದಲ್ಲೇ ಫಾರ್ ಎಕ್ಸಾಂಪಲ್ ಎಷ್ಟು ನಿಮ್ದು ಬೂತ್ ಅದಾವ, ಎಲ್ಲ ಬೂತ್ ಇಲ್ಲಿ ಲಿಸ್ಟ್ ಆಗಿದಾವೆ ಬ್ರದರ್ಸ್. ಟೋಟಲಿ ಎಷ್ಟು ಬೂತ್ ಇದಲ್ಲ, ಐ ಥಿಂಕ್ ನಮ್ಮಲ್ಲಿ 235 ಬೂತ್ ಇದೆ. ಸೊ ಇಲ್ಲಿ ಲಿಸ್ಟ್ ಆಗಿದೆ ಬೂತ್ಸ್. ಐ ಶೋ ಯು. ಸ್ವಲ್ಪ ಸರ್ವರ್ ಸ್ಲೋ ಇದೆ, ನೆಟ್ ಸ್ಲೋ ಇದೆ. ಇಲ್ಲೇ ನೋಡಿ. ಸೊ ದೇರ್ ಆರ್ ಅರೌಂಡ್ 250 ಬೂತ್ಸ್ ಏನಿದೆ ನಮ್ಮಲ್ಲಿ. ಸೊ ನಾವು ನಮ್ಮ ಬೂತ್ ನಾವು ಇದು ಹೆಂಗೆ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ರೆ, ಎಲ್ರಿಗೂ ಗೊತ್ತಿದೆ, ಆದರೆ ಯಾರು ಗೊತ್ತಿಲ್ಲ ಅವ್ರಿಗೆ ಹೇಳ್ತೀನಿ. ನಮ್ದು ಇನ್ಯೂಮರೇಷನ್ ಫಾರ್ಮ್ದಲ್ಲೇ ರೈಟ್ ಹ್ಯಾಂಡ್ ಸೈಡಿಗೆ ಒಂದು ಕಾರ್ನರ್ದಲ್ಲೇ ಒಂದು ಇದಿದೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಆ್ಯಂಡ್ ಪಾರ್ಟ್ ನಂಬರ್ ಅಂತೇಳಿ. ಪಾರ್ಟ್ ನಂಬರ್ ಇದೆ ಇಲ್ಲೇ ನೋಡಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ 74, ಪಾರ್ಟ್ ನಂಬರ್ ಇಸ್ 86. ಇಲ್ಲೇ ನೋಡಿ. ಸೊ ನಾವು ನಮ್ಮ ಬೂತ್ ನನಗೆ ಗೊತ್ತಿದೆ, ಇಲ್ಲಿ ಹೋಗಿ ಚೆಕ್ ಮಾಡೋನು ಗೊತ್ತಾಗಲ್ಲ. ಇಲ್ಲೇ ನಂದೆಲ್ಲ ಇದು ನಂದು ಬೂತ್. ಸೊ ಹಿಯರ್ ಏನು ಮಾಡ್ತೇನೆ ಬ್ರದರ್ಸ್, ನಾವು ಇಲ್ಲೇ ಹೋಗಿ ಡೌನ್ಲೋಡ್ ಮಾಡ್ಕೋತೀನಿ. ಡೌನ್ಲೋಡ್ ಮಾಡಿ ಓಪನ್ ಮಾಡಿದ ಮೇಲೆ ಬ್ರದರ್ಸ್ ನಿಮ್ಗೆ ಲಿಸ್ಟ್ ಈ ಥರ ಕಾಣಿಸ್ತದೆ. ಇಲ್ಲೇ ನೋಡಿ, ಇಲ್ಲೇನಿದೆಲ್ಲ ಈ ಥರ ಲಿಸ್ಟ್ ಮಾಡಿ ಡೌನ್ಲೋಡ್ ಮಾಡಿ. ಇದನ್ನು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 71, ಪಾರ್ಟ್ ನಂಬರ್ 180 ಇದನ್ನು ಡೌನ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಡೇಟ್ ಆಫ್ ಜನರೇಷನ್ ಇಸ್ 38. ಇಲ್ಲಿ ಒಂದು ನೋಡಿ ಲೈನಿಂಗ್, ಎವ್ರಿ ಪೇಜಿಗೆ ಒಂದು ಲೈನ್ ಸಿಗ್ತದೆ ನಿಮಗೆ. ನೋಟ್ ದ ಡೇಟಾ ಶೋನ್ ಇನ್ PDF ಇಸ್ ಅಪ್ಡೇಟೆಡ್ ಆನ್ ಡೈಲಿ ಬೇಸಿಸ್ ಆಸ್ ಪರ್ ಚೇಂಜಸ್. ಓಕೆ, ನೀವು ಡೈಲಿ ಚೆಕ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ತೋರಿಸ್ತೀವಿ, ದಿಸ್ ಈಸ್ ಅ ಡೆತ್, ದರ್ ಇಸ್ ನೋ ಪ್ರಾಬ್ಲಮ್. ಆಮೇಲೆ ಇನ್ನು ತೋರಿಸ್ತೀನಿ ಅಬ್ಸೆಂಟಿ, ದಿಸ್ ಈಸ್ ಅಬ್ಸೆಂಟಿ ಅನ್ಟ್ರೇಸಬಲ್ ಅಬ್ಸೆಂಟಿ, ಇದು ಪರ್ಮನೆಂಟ್ಲಿ ಶಿಫ್ಟೆಡ್. ಇಲ್ಲಿ ನೋಡಿ ಡಬಲ್. ಓಕೆ, ಇವರು ಆಲ್ರೆಡಿ ಎಲ್ಲರ ಬೇರೆ ಕಡೆ ಹೋಗಿ ಎನ್ರೋಲ್ ಆಗಿದ್ದಾರೆ, ಅವ್ರದ್ದು ವೋಟರ್ ID ನಂಬರ್ಲೇ ನಾವು ತೋರಿಸಿದ್ದಾರೆ BLOಗಳು. ಓಕೆ, ಸೊ ಅನ್ಟ್ರೇಸಬಲ್ ಇಸ್ ಅಬ್ಸೆಂಟ್, ಪರ್ಮನೆಂಟ್ಲಿ ಶಿಫ್ಟೆಡ್ ಇಸ್ AS. ಆಮೇಲೆ ಡೆತ್ ಆ್ಯಂಡ್ ಡೂಪ್ಲಿಕೇಟ್ ಆ್ಯಂಡ್ ಅದರ್ಸ್ ಅಂತೂ ನಮ್ಗೆ ಇನ್ನೂ ತನಕ ಯಾರು ಸಿಕ್ಕಿಲ್ಲ ಅಂತವ್ರು. ಆದರೂ 3 ಲಕ್ಷ 4 ಲಕ್ಷ ಜನ ಸೈನ್ ಮಾಡಿಲ್ಲ ಅಂತೆ ಇವ್ರದ್ದು ಡೇಟಾ. ನಾವೇನು ಮಾಡೋದು ಫ್ರೆಂಡ್ಸ್, ಈಗ ನೋಡಿ ಇಲ್ಲೇ ಫಾರ್ ಎಕ್ಸಾಂಪಲ್ ಯಾವ್ದಾರು ಅಂತ ತೊಗೊಳ್ಳೋಣ. ಇಲ್ಲೇ ಮೊಹಮ್ಮದ್ ಯೂಸುಫ್ ಮಕಾಂದಾರ್ ಅಂತಿದೆ, ಇಲ್ಲೇ ಸೆಲೆಕ್ಟ್ ಮಾಡಿ ಪರ್ಮನೆಂಟ್ಲಿ ಶಿಫ್ಟೆಡ್ ಇದೆ. ನಿಮ್ಮ ಭೂತದಲ್ಲಿ ನೀವು ಹೋಗಿ ಚೆಕ್ ಮಾಡಿದರೆ ಇವ್ರು ನಿಮ್ಗೆ ಪರಿಚಯ ಇದ್ರೆ ಏನು ಮಾಡಬೇಕು, ಇವ್ರದ್ದು ಹೋಟ್ ಇನ್ನು ನಿಮ್ಗೆ 3 ದಿನ ಟೈಮ್ ಇದೆ. ಫಾರ್ ಎಕ್ಸಾಂಪಲ್ ನೀವು ಇವ್ರ ಪರಿಚಯ ಅಂತೇಳಿ ಅಥವಾ ಯಲ್ಲಪ್ಪ ಗೌಡ ಪಾಟೀಲ್ ಪರಿಚಯ ಇದ್ದಾರೆ ಅಂತ ಹೇಳಿರಿ, ನೀವೇನು ಮಾಡ್ಬೋದು ಫ್ರೆಂಡ್ಸ್, ಇಲ್ಲೇ ಹೋಗಿ ಅವ್ರಿಗೆ ಕಾಲ್ ಮಾಡಿ, ಅವ್ರ BLOಗೆ ಬೆಟ್ ಮಾಡಿಸಿ ಅಥವಾ BLOಗೆ ಅವ್ರು ಕೂಡ ಕಾಲ್ ಮಾಡಿಸಿ, ಅವ್ರು ನಮ್ಮ ಪರಿಚಯ ಇದ್ದಾರೆ, ಅವರು ಈ ಕಡೆ ಶಿಫ್ಟ್ ಆಗಿದ್ದಾರೆ, ಈಗ ಅಲ್ಲೇ ಶಿಫ್ಟ್ ಆಗಿದ್ದಾರೆ ಅಂತ ಹೇಳಿದರೆ, ಅವರು ಶಿಫ್ಟ್ ಆಗಿದ್ದ ಕಡೆ ಹೋಲ್ಡ್ ಮಾಡ್ಕೊಂಡಿಲ್ಲ. ಸೊ ಅಂಥ ಸಿಚುವೇಶನ್ದಲ್ಲಿ ಏನು ಮಾಡ್ಕೋಬೋದು, ಅವ್ರದ್ದು ಫಾರ್ಮ್ ರೀಜನ್ರೇಟ್ ಮಾಡಿಸಬಹುದು ಇಮಿಡಿಯೇಟ್ಲಿ. ಈಗ ನಮ್ದೊಂದು ಕೇಸ್ ಹೇಳ್ತೀನಿ. ನಮ್ದು ಫಾದರ್ಸ್ ಇರ್ತಾರೆ, ನಾವು ಕಲ್ತಿದ್ದು ನಾವು ಸಂಜೆ ಜೋಸೆಫ್ ಸ್ಕೂಲು, ಫಾದರ್ಸ್ ಇರ್ತಾರೆ. ಸೊ ಆಸ್ ಪರ್ ಆರ್ಡರ್ಸ್ ದೇರ್ ಟ್ರಾನ್ಸ್ಫರ್ಡ್, 4 ವರ್ಷ ಆಗಲಿ 3 ವರ್ಷ ಆಗಲಿ ಅವ್ರ ರೂಲ್ಸ್ ಪ್ರಕಾರ ಟ್ರಾನ್ಸ್ಫರ್ ಆಗ್ತಿದ್ದಾರೆ. ಸೊ ಅವ್ರದ್ದು ಒಬ್ಬರು ಸೇವೆ ನಿವೃತ್ತರಾಗಿ ನಮ್ಮ ಧಾರವಾಡದಲ್ಲಿ ಬಂದಿದ್ದಾರೆ. ಸೊ ಅಂಥವ್ರದ್ದು ಅವ್ರು ಲಾಸ್ಟ್ ಸೇವೆ ಮಾಡಿದ್ದು ಬದಾಮಿದಲ್ಲಿ. ಸೊ ಅವ್ರಿಗೆ ಅಲ್ಲೇ ಪರ್ಮನೆಂಟ್ಲಿ ಅಬ್ಸೆಂಟ್ ಅಂತೇಳಿ ತೋರಿಸಿದ್ರು BLO. ಸೊ ನಾವು ನಮ್ಮೊಬ್ಬರ ಮೇಡಮ್ ಇಬ್ಬರು ಕೂಡಿ ಏನು ಮಾಡಿದ್ವಿ, BLO ಕಾಂಟ್ಯಾಕ್ಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ಮಾಡಿ BLO ಅಂತೂ ಮಾತು ಕೇಳಲಿಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಅವ್ರದ್ದು EROಗೆ ಅವ್ರ ಮೇಲೆ ನಂಬರ್ ಇರುತ್ತೆ, ನಿಮ್ದು ಒಂದು ವಿಡಿಯೋನು ಹಾಕೀನಿ, ERO ಮತ್ತು BLO ನಂಬರ್ ಹೆಂಗೆ ಸರ್ಚ್ ಮಾಡೋದು ಅಂತೇಳಿ. ಅಲ್ಲೇ ಹೋಗಿ ERO ನಂಬರ್ ಸರ್ಚ್ ಮಾಡಿ, ಸೊ EROಗೆ ಕಾಲ್ ಮಾಡಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಆ ಫಾದರ್ದು ಒಳ್ಳೆ ಫಾರ್ಮ್ ರೀಜನ್ರೇಟ್ ಆಯಿತು.
ಆಮೇಲೆ ಮತ್ತೆ ನಾವು ಇನ್ಯುಮರೇಷನ್ ಫಾರ್ಮ್ ತುಂಬಿ ಸೈನ್ ಮಾಡಿ ಹೊಳ್ಳಿ ಕೊಟ್ಟು ಯು ಹ್ಯಾವ್ ಟೇಕನ್ ಹಿಮ್ ಫ್ರಮ್ ದಿ ಆಬ್ಸೆಂಟಿ ಲಿಸ್ಟ್ ಆ್ಯಂಡ್ ಈಸ್ ಲಿಸ್ಟ್ದಲ್ಲಿ ಒಂದು ಅವ್ರದ್ದು ಹೆಸರು ಬರ್ತದೆ. ಸೊ ಹಿಂಗೆ ನೀವು ಫ್ರೆಂಡ್ಸ್ ಸ್ವಲ್ಪ ನೀವು 2-3 ದಿನ ಕಷ್ಟಪಟ್ಟಿದ್ರೆ ಭಾಳ ಮಂದಿ ಈ ಲಿಸ್ಟಿಂದ ಹೊರಗೆ ಬಂದು ನಮ್ಮ ಡ್ರಾಫ್ಟ್ ಲಿಸ್ಟಲ್ಲಿ ಸೇರಿಸ್ಬೋದು ಅಂತೇಳಿ ನಾವು ನಂಬಿರ್ತೀವಿ. ಇರಲಿ 1 ಕೋಟಿ ಇರಲಿ, ನಾವು 5.5 ಕೋಟಿ ಜನ ಇದ್ದೀವಿ. ಒಬ್ಬೊಬ್ರು ಒಂದೊಂದು ಎರಡು ಮಾಡಿದ್ರು ಇಮಿಡಿಯೇಟ್ಲಿ ಇಟ್ ವಿಲ್ ಬಿ ಸಾಲ್ವ್ಡ್. ಹಾಂ, ಡೂಪ್ಲಿಕೇಟ್ ಆದವ್ರು ಬಿಡ್ರಿ, ಡೆತ್ ಆದವ್ರು ಬಿಡ್ರಿ, ನೋ ಪ್ರಾಬ್ಲಮ್. ಸೊ ನಾವೇನು ರಿಕ್ವೆಸ್ಟ್ ಮಾಡ್ತೀವಿ, ಪ್ಲೀಸ್ ಟೇಕ್ ಕೇರ್ ಬ್ರದರ್ಸ್. ಬರೀ 3 ದಿನ ಉಳಿದಿದೆ. ಸೊ ಎಲ್ಲರೂ ಸ್ವಂತಾಗಿ ವಾಲಂಟ್ರಿ ಆಗಿ ಕೆಲಸ ಮಾಡಿ ತಮ್ಮ ಲಿಸ್ಟ್ ನೋಡಿ, ಯಾರು ಪರಿಚಯದವ್ರು ಏನು ಲಿಸ್ಟಿಂದ ಹೊರಗೆ ಬಿಟ್ಟ ಉಳಿದಿದ್ದಾರೆ ನೋಡಿ ಚೆಕ್ ಮಾಡಿ, ಯು ಕ್ಯಾನ್ ಹೆಲ್ಪ್ ದೆಮ್ ಪರ್ಮನೆಂಟ್ಲಿ. ಇದು ವಿಡಿಯೋ ಲೈಕ್ ಆದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟು ಮಾಡಿ. ನಿಮ್ದು BLO ಹೆಸರು ಗೊತ್ತಾಗಿಲ್ಲ ಅಂದರೂ ನಮ್ಗೆ ನಿಮ್ದು ವೋಟರ್ ID ನಂಬರ್ ಪರ್ಸನಲಿ ಕಳಿಸ್ರಿ, DM ಮಾಡಿ. ವಿ ಕ್ಯಾನ್ ಸರ್ಚ್ ಯುವರ್ ದಿಸ್ BLO ಲಿಸ್ಟ್ ಆ್ಯಂಡ್ ಯುವರ್ ಮೊಬೈಲ್ ನಂಬರ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಕಾಂಟ್ಯಾಕ್ಟ್ ದೆಮ್. ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲಿಗೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸೊ ಫ್ರೆಂಡ್ಸ್, ಇದು ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಾಮೆಂಟ್.